ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಸಪೋರ್ಟ್ ಕೂಡ ಮಾಡಿ. ಇವತ್ತು ನಾನು ಗಣೇಶನಿಗೆ ಪ್ರಿಯವಾದಂತಹ ಕಡುಬು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಿದ್ದೀನಿ. ನಾನಿಲ್ಲಿ ಅರಶಿನದ ಎಲೆ ಉಪಯೋಗಿಸ್ಕೊಂಡು ಕಡುಬು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಿದ್ದೀನಿ. ನಾರ್ಮಲಾಗಿ ಎಲ್ಲರೂ ಅಕ್ಕಿ ಮುದ್ದೆನ ಮಾಡಿಕೊಂಡು ಮಾಡ್ತಾರೆ. ನಾನು ಆ ಮೆಥಡಲ್ಲಿ ಮಾಡ್ತಿಲ್ಲ, ನಾನು ಮಾಡ್ತಿರೋದು ಬೇರೆ ಮೆಥಡಲ್ಲಿ. ಬನ್ನಿ ಮಾಡೋದು ಹೇಗೆ, ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಕರಿಬೇವು ಎಲೆಗಳನ್ನೂ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಶುಂಠಿ, ನೀವು ಎಷ್ಟು ಮಾಡ್ತೀರೋ ಅದ್ರಿಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಹಾಗೆಯೇ 1 ಸ್ಪೂನ್ ಜೀರಿಗೆ, ಒಂದು 4 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಈಗಾಗಲೇ 4 ಗಂಟೆ ಮುಂಚೆ ನೆನೆಸಿ ಇಟ್ಕೊಂಡಿರ್ತಕ್ಕಂಥ ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ನಾನಿಲ್ಲಿ ಒಂದು ಸಲ ಹಾಕ್ತೀನಲ್ಲ ಅಷ್ಟು ಕಡಲೆಬೇಳೆಗೆ ಇದಿಷ್ಟು ಸಾಮಗ್ರಿಗಳನ್ನ ಹಾಕ್ಕೊಂಡಿರೋದು. ಮತ್ತೊಂದು ರೌಂಡ್ ರುಬ್ಬುವಾಗ ಮತ್ತೆ ಇಷ್ಟನ್ನೇ ಹಾಕ್ಕೋಬೇಕಾಗುತ್ತೆ. ಹಸಿಮೆಣಸಿನ್ಕಾಯಿ, ಶುಂಠಿ ಎಲ್ಲವನ್ನು ಮತ್ತೆ ಹಾಕ್ಕೊಂಡು ರುಬ್ಕೊಳ್ಬೇಕಾಗುತ್ತೆ. ನೀರು ಹಾಕದೆ ಹಾಗೆ ಗ್ರೈಂಡ್ ಮಾಡ್ಕೋಬೇಕು. ನೋಡ್ತಿದ್ದೀರಲ್ಲ, ನಾನು ಎಷ್ಟು ಕಡಲೆಬೇಳೆ ಇತ್ತು ಅಷ್ಟನ್ನು ಗ್ರೈಂಡ್ ಮಾಡಿ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೀವು. ಇದನ್ನು ನೀವು ತಟ್ಬಿಟ್ಟು ಎಣ್ಣೆನಲ್ಲಿ ಕರೆದುಕೊಂಡ್ರಿ ಅಂದರೆ ಕಡಲೆಬೇಳೆ ವಡೆ ರೆಡಿ ಆಗುತ್ತೆ. ಸ್ಟೀಮ್ ಕುಕ್ ಮಾಡಿದ್ರೆ ನಿಮಗೆ ಗಣೇಶನಿಗೆ ಪ್ರಿಯವಾದಂತಹ ಕಡುಬು ರೆಡಿಯಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದೆ ಪೂರ್ತಿ ಹಿಟ್ಟಿಗೆ. ಇಲ್ಲಿ ಸ್ವಲ್ಪ ಹಿಟ್ಟನ್ನು ತೆಕ್ಕೊಂಡು ನಾನು ನೈವೇದ್ಯಕ್ಕೆ ಈರುಳ್ಳಿ ಉಪಯೋಗಿಸ್ದೆ ಹಾಗೆ ಮಾಡ್ಕೊಳ್ತಿದ್ದೀನಿ. ಅದಕ್ಕೆ ಕೊತ್ತಂಬರಿ ಹಾಗೆಯೇ ಸಬ್ಬಸಿಗೆ ಸೊಪ್ಪು ಎರಡನ್ನು ಮಾತ್ರ ಹಾಕಿದ್ದೀನಿ. ಇನ್ನು ಉಳಿದಿದ್ದ ಹಿಟ್ಟಿಗೆ ನಾನಿಲ್ಲಿ ನೋಡ್ತಿರ್ಬೋದು ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಹಾಗೆಯೇ ಈರುಳ್ಳಿ ಎಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೈವೇದ್ಯಕ್ಕೆ ಮಾತ್ರ ನಾನು ಈರುಳ್ಳಿನ ಸೇರಿಸಲ್ಲ, ಹಾಗಾಗಿ ಸ್ವಲ್ಪ ಹಿಟ್ಟನ್ನು ಎತ್ತಿಟ್ಕೊಂಡು ಅದಕ್ಕೆ ಸೊಪ್ಪುಗಳನ್ನ ಮಾತ್ರ ನಾನು ಸೇರಿಸ್ಕೊಂಡೆ. ನೋಡಿ, ಈರುಳ್ಳಿ, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಎಲ್ಲನೂ ನೀಟಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ. ಅವಾಗ ಎಲ್ಲ ಕಡೆಗೂ ನೀಟಾಗಿ ಅಡ್ಜಸ್ಟ್ ಆಗುತ್ತೆ. ನೋಡ್ತಿದ್ದೀರಲ್ಲ, ಈ ಹದಕ್ಕೆ ಬರಬೇಕು. ಗಟ್ಟಿಯಾಗಿ ನೀಟಾಗಿ ಬಂದಿದೆ. ಇದು ರೆಡಿಯಾಗಿದೆ. ಇವಾಗ ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ಈಗ ಎಲ್ಲರೂ ಅಕ್ಕಿ ಹಿಟ್ಟಲ್ಲಿ ಮುದ್ದೆ ಮಾಡಿ ಮಾಡ್ಕೊಳ್ತಾರಲ್ವ, ನಾನು ಆ ಥರ ಮಾಡ್ತಿಲ್ಲ. ಒಂದು ಬೌಲಿಗೆ ಒಂದು ಚಿಕ್ಕ ಬೌಲಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ನೀರನ್ನ ಹಾಕ್ಕೊಂಡು ಅದನ್ನು ಇಡ್ಲಿ ಹಿಟ್ಟು ಅಥವಾ ದೋಸೆ ಹಿಟ್ಟು ಎರಡರಲ್ಲಿ ಯಾವುದಾದ್ರೂ ನಡೆಯುತ್ತೆ ಆ ಹದಕ್ಕೆ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಗಂಟಿಲ್ಲದೆ ಇರೋ ಥರ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದೇ ಸಲ ಹಾಕ್ಕೊಂಡ್ರೆ ತುಂಬ ತೆಳುವಾಗುತ್ತೆ, ಮತ್ತೆ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಇದಕ್ಕೆ ಬೇರೆ ಇನ್ಯಾವ ಹಿಟ್ಟನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿಲ್ಲ. ಅಕ್ಕಿ ಹಿಟ್ಟಿಗೆ ಉಪ್ಪನ್ನು ಹಾಕಿ ದೋಸೆ ಹಿಟ್ಟಿನ ಅದಕ್ಕೆ ನಾನಿಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ಒಂದು ಕೂಡ ಗಂಟಿಲ್ಲದೆ ಇರೋ ಹಾಗೆ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೀವು, ತಿಕ್ನೆಸ್ಸು ಇದೇ ತಿಕ್ನೆಸ್ ನಿಮಗೆ ಕರೆಕ್ಟಾಗಿ ಬರುತ್ತೆ. ನಾನಿವತ್ತು ಅರಶಿನದ ಎಲೆನ ಉಪಯೋಗಿಸ್ಕೊಂಡು ಕಡುಬನ್ನು ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು ನೀವು. ಎಲೆನ ನೀಟಾಗಿ ಎರಡು ಬದಿನಲ್ಲೂ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ತುಂಬ ಅಗಲ ಇದ್ದಾಗ ಎಲೆ ನೀವು ಮಧ್ಯಕ್ಕೆ ಸೀಳ್ಕೊಂಡು ಕಟ್ ಮಾಡ್ಕೊಳ್ಬೋದು. ತುಂಬ ಚಿಕ್ಕದಿದೆ ಅಂತ ಅಂದರೆ ಆ ಥರ ಮಾಡಲಿಕ್ಕೆ ಹೋಗಬೇಡಿ, ಫೋಲ್ಡ್ ಮಾಡೋಕ್ಕಾಗಲ್ಲ. ಹಾಗೆಯೇ ದಿಂಡನ್ನು ಕೂಡ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಇಲ್ಲ ಫೋಲ್ಡ್ ಮಾಡುವಾಗ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನೋಡಿ, ಈ ಥರ ಸ್ವಲ್ಪ ಎಲೆ ಚಿಕ್ಕದಿದೆ ಅಂತ ಅಂದರೆ ಈ ಥರ ಮಾಡ್ಕೊಳ್ಬೋದು. ಮಧ್ಯಕ್ಕೆ ಕಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ನೋಡಿ, ಈ ಥರ ಈ ಶೇಪಲ್ಲಿ ಕಟ್ ಮಾಡಿ ಎಲ್ಲ ಎಲೆಗಳನ್ನೂ ನಾನಿಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನೋಡ್ತಿಲ್ಲ, ಅರಶಿನದೆಲೆಯಲ್ಲಿ ಮಾಡೋದ್ರಿಂದ ರುಚಿ ತುಂಬಾ ಚೆನ್ನಾಗಾಗುತ್ತೆ. ಒಂದು ಸಲ ಅರಶಿನದೆಲೆಯಲ್ಲಿ ಟ್ರೈ ಮಾಡಿ. ನಾನು ಅರಶಿನದೆಲೆ ಸಿಗಲಿಲ್ಲ ಅಂದರೆ ಬಾಳೆದೆಲೆಯಲ್ಲಿ ಮಾಡ್ತೀನಿ ಸಾಮಾನ್ಯವಾಗಿ. ಊರಿಗೆ ಹೋಗಿದ್ರು, ಹಾಗಾಗಿ ಅರಶಿನದೆಲೆ ತೊಗೊಂಡು ಬಂದಿದ್ರು ಅಂತ ಹೇಳಿ ಅರಶಿನದೆಲೆಯಲ್ಲಿ ನಾನು ಮಾಡ್ತಿದ್ದೀನಿ. ನಾನು ಅದು ಸ್ಟೀಮ್ ಮಾಡಲಿಕ್ಕೆ ಪಾತ್ರೆನೂ ಕೂಡ ಬಿಸಿಗೆ ಇಟ್ಕೊಂಡಿದ್ದೀನಿ. ಇವಾಗ ಕಲಿಸ್ಕೊಂಡಿರ್ತಕ್ಕಂಥ ಅಕ್ಕಿ ಹಿಟ್ಟಿನ ಮಿಶ್ರಣನ ನೋಡಿ ಈ ಥರ ಎಲೆ ಮೇಲೆ ಸವರ್ಕೊಳ್ಬೇಕಾಗತ್ತೆ. ತುಂಬ ಏನು ಬೇಡ, ಲೈಟಾಗಿ ಸವರ್ಕೊಳ್ಳಿ. ನೋಡ್ತಿದ್ದೀರಲ್ಲ, ಈ ಹದದಲ್ಲಿ ಸವರ್ಕೊಳ್ಬೇಕಾಗತ್ತೆ. ಇದಕ್ಕೆ ಈಗೇನು ನಾವು ಮಾಡಿ ಇಟ್ಕೊಂಡಿದ್ವಿ ಕಡಲೆಬೇಳೆದು ಹೂರಣ, ಅದನ್ನು ಮಧ್ಯಕ್ಕೆ ಇಟ್ಕೊಂಡು ಫೋಲ್ಡ್ ಮಾಡ್ಕೊಳ್ಬೋದು. ನೀವು ಯಾವ ಥರ ಇಟ್ಕೊಂಡಾದರೂ ಸರಿ ಫೋಲ್ಡ್ ಮಾಡ್ಕೊಳ್ಳಿ, ನೀಟಾಗೇ ಬರುತ್ತೆ. ನೋಡಿ, ಈ ಥರ ಮಾಡಿಕೊಂಡು ಇದನ್ನು ನಾವು ಸ್ಟೀಮ್ ಮಾಡಲಿಕ್ಕೆ ಪಾತ್ರೆ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಒಂದೊಂದೇ ನೀಟಾಗಿ ಜೋಡಿಸ್ಕೊಳ್ಬೇಕಾಗತ್ತೆ. ನೋಡಿ, ಎಲ್ಲವನ್ನು ಇದೇ ಥರ ನೀಟಾಗಿ ಸವರ್ಬಿಟ್ಟು ಅಕ್ಕಿ ಹಿಟ್ಟನ್ನು ಮಧ್ಯದಲ್ಲಿ ಸ್ಟಫಿಂಗ್ನ ಇಟ್ಬಿಟ್ಟು ಫೋಲ್ಡ್ ಮಾಡಿ ಈ ಥರ ಇಟ್ಕೊಂಡ್ವಿ ಅಂತ ಅಂದರೆ ಆಯಿತು. ಅದು ಬೇಯಷ್ಟರಲ್ಲಿ ನಾವು ಸಿಹಿ ಕಡುಬಿಗೆ ಬೇಕಾಗಿರ್ತಕ್ಕಂಥ ಹೂರಣನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ನೀವು ತೆಂಗಿನಕಾಯಿನ ರುಬ್ಬೆ ಮಾಡಬೇಕು ಅಂತೇನಿಲ್ಲ. ನೀಟಾಗಿ ತುರಿದಿರೋ ತೆಂಗಿನಕಾಯಿನ ಬೆಲ್ಲದ ಪಾಕ ಹಾಕಿ ಸ್ವಲ್ಪ ಗಸಗಸೆನ ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರಾಗುತ್ತೆ. ನಾನಿಲ್ಲಿ ಒಂದು ರೌಂಡ್ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ನೋಡಿ,
ಏಲಕ್ಕಿ ಮತ್ತು ತೆಂಗಿನಕಾಯಿ ತುರಿಗೆ 1 ಲೋಟದಷ್ಟು ನಾನು ಬೆಲ್ಲದ ಪಾಕನ ಹಾಕ್ಕೊಳ್ತಾ ಇದ್ದೀನಿ. ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಸಾಕಾಗುತ್ತೆ ಮತ್ತು ತೆಳು ಆಗಲ್ಲ ನೀವು ಗಟ್ಟಿ ಪಾಕ ಹಾಕ್ಕೊಳ್ಳೋದ್ರಿಂದ. ಇದನ್ನು ನೋಡಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ, ಉಂಡೆ ಕಟ್ಬೋದು ಆ ಹದದಲ್ಲೇ ಇದೆ. ಬೆಲ್ಲದ ಪಾಕ ಹಾಕಿದರೂ ಕೂಡ ತುಂಬ ತೆಳು ಏನಾಗಿಲ್ಲ, ನೋಡ್ತಿರ್ಬೋದು ನೀವು. ಪಾಕ ಗಟ್ಟಿ ಮಾಡ್ಕೊಳ್ಬೇಕು, ತೆಳು ಮಾಡ್ಕೊಂಡ್ರೆ ಏನಾಗುತ್ತೆ ತುಂಬ ತೆಳ್ಳಗಾಗುತ್ತೆ ಹಿಟ್ಟು. ಹಾಗಾಗಿ ನಾನಿಲ್ಲಿ ಒಂದು ಬಾಣಲಿಗೆ 1 ಸ್ಪೂನಷ್ಟು ಗಸಗಸೆನ ಹಾಕ್ಕೊಂಡು ಗಸಗಸೆ ಚಿಟಪಟ ಅಂತ ಸಿಡಿಯುವಾಗ ರುಬ್ಕೊಂಡಿರ್ತಕ್ಕಂಥ ಮಿಶ್ರಣನ ಸೇರಿಸ್ಕೊಂಡು ಕೈ ಆಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಸ್ವಲ್ಪ ಹಿಟ್ಟು ಗಟ್ಟಿ ಬರುತ್ತೆ. ಇಲ್ಲ ಅಂತ ಅಂದ್ರೂ ಹಾಗೇನೂ ಹಾಕ್ಬೋದು, ಏನು ಪ್ರಾಬ್ಲಮ್ ಏನಾಗಲ್ಲ. ಹೀಗೆ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಸ್ವಲ್ಪ ಗಟ್ಟಿ ಬರುತ್ತೆ ಹಿಟ್ಟು ಅಷ್ಟೇ. 1 ರಿಂದ 2 ನಿಮಿಷ ನಾನು ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಕೈ ಗಂಟಲ್ಲ. 1-2 ನಿಮಿಷ ಫ್ರೈ ಮಾಡ್ಕೊಂಡ್ವಿ ಅಂದರೆ ಸ್ವಲ್ಪ ಕೂಡ ಕೈ ಗಂಟಲ್ಲ, ನೋಡ್ತಿರ್ಬೋದು ನೀವು. ಈಗ ಇದನ್ನು ತಣ್ಣಗಾಗಲಿಕ್ಕೆ ಇಟ್ಟು, ಈಗ ನೋಡಿ ಇದು ರೆಡಿಯಾಗಿದೆ. ಖಾರದ ಕಡುಬು ಏನು ನಾವು ಸ್ಟೀಮಲ್ಲಿ ಇಟ್ಟಿದ್ವಿ ರೆಡಿಯಾಗಿದೆ. ಇದು ಒಂದು 10 ನಿಮಿಷ ಆದರೆ ನೀಟಾಗಿ ಕುಕ್ ಆಗುತ್ತೆ ನೋಡಿ. ಈ ಥರ ಒಂದೇ ಒಂದು ಕಡುಬಿಂದು ಎಲೆನ ಓಪನ್ ಮಾಡಿದ್ರೆ ಸ್ವಲ್ಪ ಕೂಡ ಅಂಟಿರಲ್ಲ. ಆ ಥರ ಇದೆ ಅಂತ ಅಂದರೆ ನೀಟಾಗಿ ಬೆಂದಿದೆ ಅಂತ ಹೇಳಿ ಅರ್ಥ ನೋಡಿ. ಸ್ವಲ್ಪ ಕೂಡ ಅಂಟಲ್ಲ, ಎಷ್ಟು ನೀಟಾಗಿ ಬರುತ್ತೆ ಅಂತ ಹೇಳಿದ್ರೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಮಗೆ ಈ ಥರ ಮಾಡೋದ್ರಿಂದ ಸ್ಟಫಿಂಗ್ ಚೆನ್ನಾಗಿ ಸಿಗುತ್ತೆ. ಒಳಗಡೆ ಹೂರಣ, ಮೇಲೆ ಅಕ್ಕಿ ಹಿಟ್ಟಿಂದು ಏನಿದೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಆವಾಗ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ. ಒಡೆಯುತ್ತೆ, ಮುರಿಯುತ್ತೆ, ಅದು ಯಾವ ಸಮಸ್ಯೆನೂ ಕೂಡ ಇದರಲ್ಲಿ ಬರಲ್ಲ ಈ ಮೆಥಡಲ್ಲಿ. ನೋಡ್ತಿರ್ಬೋದು ನೀವು ಇದನ್ನು ಇದೇ ಥರ ಎಲೆ ಸುತ್ತಿದ ಥರನೇ ಇಟ್ಕೊಂಡಿದ್ರೆ ನಿಮ್ಗೆ ಯಾವಾಗ ಬೇಕು ಆವಾಗ ಸ್ಟೀಮಲ್ಲಿ ಮತ್ತೆ ಕುಕ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿಯೇ ತಿನ್ಬೋದು ನೋಡಿ. ಸ್ವಲ್ಪ ಕೂಡ ಕೈಗಂಟಲ್ಲ, ತುಂಬ ಚೆನ್ನಾಗಿ ಕುಕ್ ಆಗಿದೆ. 10 ನಿಮಿಷ ಬೇಯಿಸ್ಕೊಂಡ್ವಿ ಅಂತ ಅಂದರೆ ಸಾಕಾಗುತ್ತೆ. ನೋಡ್ತಿದ್ದೀರಲ್ಲ, ಈಗ ಸಿಹಿ ಕಡುಬನ್ನು ಮಾಡ್ಕೊಳ್ಳೋಣ. ನಾನಿಲ್ಲಿ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ. ತೆಂಗಿನಕಾಯಿ ಹೂರಣ ಇತ್ತಲ್ಲ ಅದನ್ನು ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ. ಈಗ ಇದನ್ನು ಅದೇ ಮೆಥಡಲ್ಲಿ ಅಂದರೆ ಅಕ್ಕಿ ಹಿಟ್ಟನ್ನ ಅರಿಶಿಣದೆಲೆ ಮೇಲೆ ಸವರ್ಬಿಟ್ಟು ಮಧ್ಯಕ್ಕೆ ಏನು ಹೂರಣನ ರೆಡಿ ಮಾಡ್ಕೊಂಡಿದ್ವಿ ಅದನ್ನಿಟ್ಟು ಎಲೆನ ಸುತ್ತಬಿಟ್ಟು ಸ್ಟೀಮ್ ಕುಕ್ ಮಾಡ್ಕೊಂಡ್ವಿ ಅಂತ ಅಂದರೆ ಸಿಹಿ ಕಡುಬು ಕೂಡ ನಮಗೆ ರೆಡಿಯಾಗುತ್ತೆ. ನೋಡ್ತಿದ್ದೀರಲ್ಲ, ನಮಗೆ ಇದು ಸಿಹಿ ಕಡುಬು ಆಗ್ಬೋದು, ಖಾರ ಆಗ್ಬೋದು, ಅರಿಶಿಣದೆಲೆಯಲ್ಲಿ ಮಾಡಿರೋದ್ರಿಂದ ಅರಿಶಿಣದಲ್ಲಿ ಏನೆಲ್ಲ ನ್ಯೂಟ್ರಿಷನ್ ಗುಣಗಳಿದೆ ಅದಷ್ಟು ನಮಗೆ ಸಿಗುತ್ತೆ. ಆರೋಗ್ಯಕ್ಕೆ ಅರಿಶಿಣದೆಲೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಹಾಗಾಗಿ ನೋಡಿ ಇದನ್ನು ಕೂಡ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇದು 10 ನಿಮಿಷನೂ ಬೇಕಿಲ್ಲ, ಒಂದು 6 ರಿಂದ 7 ನಿಮಿಷ ಆದರೆ ಸಾಕು. ಅದಾದರೆ ಕಡಲೆಬೇಳೆ ಎಲ್ಲ ಹಾಕಿರ್ತೀವಲ್ಲ ಅದು ಕುಕ್ ಆಗಬೇಕು. ಬಟ್ ಇದರಲ್ಲಿ ಏನು ಕುಕ್ ಆಗಬೇಕು ಅನ್ನೋಷ್ಟಿರಲ್ಲ, ತೆಂಗಿನಕಾಯಿನೂ ಕೂಡ ಹುರಿದಿರ್ತೀವಿ ನೋಡಿ. ಹಾಗಾಗಿ ನೋಡಿ ಎಷ್ಟು ನೀಟಾಗಿ ಕುಕ್ ಆಗಿದೆ ಅಂತ ಹೇಳಿ. ಇದನ್ನು ಕೂಡ ನಾನಿಲ್ಲಿ ಒಂದು 6 ರಿಂದ 7 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ರೆಡಿಯಾಗಿದೆ ಇದು ಕೂಡ. ಇದನ್ನು ಕೂಡ ನಾನಿಲ್ಲಿ ಎಲ್ಲ ಸರ್ವ್ ಮಾಡಿ ತೋರಿಸ್ತಿದ್ದೀನಿ, ನೋಡ್ತಿರ್ಬೋದು ನೀವು. ಇದು ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆ ಗಣೇಶನಿಗೂ ಕೂಡ ತುಂಬ ಇಷ್ಟವಾದಂತಹ ನೈವೇದ್ಯ ಇದು ನೋಡಿ. ತುಂಬ ಬಿಸಿ ಇದೆ, ಬಿಸಿ ಇರುವಾಗ ಎತ್ತಲಿಕ್ಕಾಗಲ್ಲ. ಸ್ವಲ್ಪ ತಣ್ಣಗಾದ್ಮೇಲೆ ಅರಿಶಿಣದೆಲೆನ ನೀವು ತೆಗೆದು ಉಪಯೋಗಿಸ್ಕೊಳ್ಬೋದು. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೋಡಿ. ಇದು ಕೂಡ ಸ್ವಲ್ಪ ಅಂದರೆ ಸ್ವಲ್ಪನೂ ಅಂಟಿಲ್ಲ ನೋಡಿ, ಪರ್ಫೆಕ್ಟಾಗಿ ಬಂದಿದೆ. ಈ ಥರ ಮೆಥಡಲ್ಲಿ ಮಾಡೋದ್ರಿಂದ ಏನಂದರೆ ನಮಗೆ ಹೂರಣ ಜಾಸ್ತಿ ಸಿಗುತ್ತೆ. ಕಡಲೆಬೇಳೆದಾಗ್ಬೋದು ಅಥವಾ ಸ್ವೀಟ್ದಾಗ್ಬೋದು. ನಾವು ಅಕ್ಕಿ ಹಿಟ್ಟು ಥರ ಮಾಡಿಕೊಂಡು ಈ ಕರ್ಜಿಕಾಯ್ದು ಏನು ಮೌಲ್ಡ್ ಬರುತ್ತೆ ಅದರಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅಕ್ಕಿ ಹಿಟ್ಟೇ ಜಾಸ್ತಿ ಸಿಗುತ್ತೆ ನಮಗೆ. ಸ್ಟಫಿಂಗು ತುಂಬ ಕಡಿಮೆ ಅಂದರೆ ಕಡಿಮೆ ಅನಿಸುತ್ತೆ. ಹಾಗಾಗಿ ಈ ಥರ ಮೆಥಡಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನೋಡ್ತಿದ್ದೀರಲ್ಲ, ನಾನಿವತ್ತು ಗಣೇಶನಿಗೆ ಇದನ್ನೇ ಮಾಡಿದ್ದು. ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಒಂದು ಸಲ ತಿಳಿಸಿ. ಇದು ಬಂದು ಇವತ್ತಿನ ವಿಡಿಯೋ ಆಗಿತ್ತು. ಯಾರೆಲ್ಲ ನೋಡಿದ್ರಿ, ಥ್ಯಾಂಕ್ ಯು.